ಯಾರು ಬೇವಿನ ಬೀಜ ಬಿತ್ತುತ್ತಾರೆ ಅವರಿಗೆ ಮಾವು ಬಯಸಿದರೂ ಸಿಗಲಾರದು. ಮಹಿಳೆಯರು ಸ್ವಾವಲಂಬಿಗಳಾಗಬೇಕು ಎಂಬ ಒತ್ತಾಸೆಯಿಂದ ಹಿರಿಯ ಚೇತನ ಮಾತೃಶ್ರೀ ಹೇಮಾವತಿ ಅಮ್ಮನವರು 31 ವರ್ಷಗಳ ಹಿಂದೆ ಹುಟ್ಟುಹಾಕಿದ ಜ್ಞಾನ ವಿಕಾಸ ಕಾರ್ಯಕ್ರಮ ಇಂದು ಬೆಳೆದು ಹೆಮ್ಮರವಾಗಿದೆ. ಇಂದು ರಾಜ್ಯಾದ್ಯಂತ 6,543 ಜ್ಞಾನ ವಿಕಾಸ ಕೇಂದ್ರಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಲವು ಕೇಂದ್ರಗಳು ಪ್ರಗತಿಯ ಉತ್ತುಂಗದಲ್ಲಿವೆ. ಇಂತಹ ಮಾದರಿ ಜ್ಞಾನ ವಿಕಾಸ ಕೇಂದ್ರಗಳ ಪೈಕಿ ತುಮಕೂರಿನ ತಿಪಟೂರು ತಾಲೂಕಿನ ಹಾಲುಕುರಿಕೆ ಗ್ರಾಮದ ಶ್ರೀ ಕೆಂಪಮ್ಮದೇವಿ ಜ್ಞಾನ ವಿಕಾಸ ಕೇಂದ್ರವು ಒಂದು. ಕಳೆದ 12 ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಕೇಂದ್ರ ಈ ಪ್ರದೇಶದ 6 ಪ್ರತಿಭಾವಂತ ಕೇಂದ್ರಗಳ ಪೈಕಿ ಒಂದು. ಇಲ್ಲಿನ ಎಲ್ಲ ಹಿರಿಯ ಸದಸ್ಯರು ಬಹಳಷ್ಟು ಪ್ರತಿಭಾವಂತರಾಗಿದ್ದು ತಮ್ಮ ಬಳಕೆಗೆ ಮತ್ತು ಇತರರ ಕೋರಿಕೆಯ ಮೇರೆಗೆ ಸ್ವ ಉದ್ಯೋಗದ ಅಡಿಯಲ್ಲಿ ಬುಟ್ಟಿ ಹೆಣಿಕೆ, ಹೂಹಾರ ತಯಾರಿ, ವಯರ್ ಬ್ಯಾಗ್ ತಯಾರಿ, ಎಲೆ ಹಚ್ಚುವುದು, ಸೀರೆಯ ಹಗ್ಗ ತಯಾರಿ, ಮ್ಯಾಟ್ ತಯಾರಿ, ಧಾನ್ಯದ ರಂಗೋಲಿ ಮತ್ತು ಆರತಿ ತಟ್ಟೆ ತಯಾರಿ, ಬಟ್ಟೆಯ ಹಾರ ತಯಾರಿ ಮತ್ತು ಮನೆಯಲ್ಲೇ ಖಾದ್ಯ ತಯಾರಿಸಿ ವ್ಯಾಪಾರ ವೃತ್ತಿಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 12 ವರ್ಷಗಳಿಂದ ಇದೆ ನಮ್ಮ ಕೇಂದ್ರ, ಹಳೆಯ ಕೇಂದ್ರ. ನಾವಿಲ್ಲಿ ಸುಮಾರು ಒಂದು 55 ಜನ ಇದ್ದೀವಿ. 6 ಸಂಘಗಳಿದೆ. ಎಲ್ಲರೂ ಪ್ರತಿಭಾವಂತರಿದ್ದಾರೆ. ಎಲ್ಲರಿಗೂ ಅವರವರ ಕಲೆ ಇದೆ. ಆದರೆ ಅದನ್ನು ಈ ಜ್ಞಾನ ವಿಕಾಸದ ಮೂಲಕ ಹೊರತೆಗೆದಿದ್ದಾರೆ ನಮ್ಮ ಮೇಡಮ್ ಅವರು. ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ಈ ಕೇಂದ್ರದ ಸದಸ್ಯರಿಗೆ ಸಮರ್ಪಕ ತರಬೇತಿ ನೀಡಲಾಗಿದ್ದು, ತರಬೇತಿ ಪಡೆದಿರುವ ಸದಸ್ಯರು ಅದನ್ನು ಸದ್ವಿನಿಯೋಗ ಮಾಡಿಕೊಂಡಿದ್ದು ಬೇರೆ ಬೇರೆ ಗೃಹ ಉತ್ಪನ್ನ ಅಲಂಕಾರಿಕಗಳ ತಯಾರಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಒಟ್ಟು 6 ಸಂಘಗಳಿದ್ದು ನಮ್ಮ ಕೇಂದ್ರದಲ್ಲಿ 52 ಸದಸ್ಯರುಗಳನ್ನು ಒಳಗೊಂಡಿರುತ್ತದೆ. ಈ ಸ್ವ ಉದ್ಯೋಗ ಕೌಶಲ್ಯ ತರಬೇತಿಯಾಗಿ ಬಂದಂಥ ಒಂದು ಉದ್ಯೋಗದಲ್ಲಿ ಟೈಲರಿಂಗ್ ತರಬೇತಿ ಮೊದಲ ಹಂತ. ಆ ಒಂದು ಹಂತದಲ್ಲಿ 21 ಸದಸ್ಯರು ಟೈಲರಿಂಗ್ ಕಲಿತಿದ್ದು ಅದರಲ್ಲಿ ಸ್ವ ಉದ್ಯೋಗ ತಮ್ಮ ಕುಟುಂಬದ ಜೀವನವನ್ನು ನಡೆಸಿಕೊಂಡು ಹೋಗುತ್ತಿರುವಂಥ ಸದಸ್ಯರಾಗಿರುವಂಥವರು ದ್ರಾಕ್ಷಾಯಣಮ್ಮ, ಸುಶೀಲಮ್ಮ ಮತ್ತು ಇಂದ್ರಾಣಿ. ಈ 3 ಜನನು ಅದೇ ನಮ್ಮ ಸ್ವ ಉದ್ಯೋಗ ಎಂದು ಕುಟುಂಬವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದಾರೆ. ನಮ್ಮ ಸಂಘದ ಉದ್ದೇಶ ಏನು ಅಂತಂದರೆ, ನಾವು ಒಂದು ಉಳಿತಾಯ ಮಾಡಿ ಅದರಿಂದ ಮೇಲೆ ಬಂದು ಆ ಉಳಿತಾಯದಿಂದ ನಾವು ಸಾಲ ತಗೊಂಡು ಅದರಿಂದ ಮನೆ ಅಭಿವೃದ್ಧಿ ಆಗಲಿ, ನಮ್ಮ ಕಷ್ಟಗಳಿಗಾಗಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಉಳಿತಾಯ ಮಾಡ್ಕೊಂಡು ಸಂಘದ ಸದಸ್ಯರಾಗಿ ಅದರಿಂದ ಮುಂದೆ ಬಂದಿದ್ದೀವಿ. ಅದರಿಂದ ಇದರಲ್ಲಿ ಸಂಘದ ಸವಲತ್ತುಗಳಲ್ಲಿ ಟೈಲರಿಂಗ್ ಒಂದು 3 ತಿಂಗಳು ಫ್ರೀ ಟ್ರೈನಿಂಗ್ ಇತ್ತು. ಮೊದಲು ಸಂಘಕ್ಕೆ ಸೇರಿದಾಗ ನಾನು 10 ರೂಪಾಯಿ ಕಟ್ಟಕ್ಕೆ ಯೋಚನೆ ಮಾಡ್ತಿದ್ದೀನಿ. ಫ್ರೆಂಡ್ಸ್ ಎಲ್ಲ ಸೇರಿ ಸಂಘಕ್ಕೆ ಸೇರ್ಕೊ ಅಂತಿದ್ರು. ನಮ್ಮ ಮನೇಲಿ ಇಷ್ಟ ಇರಲಿಲ್ಲ ಸಂಘಕ್ಕೆ ಸೇರಿಸೋಕ್ಕೆ. ಏನು ಬೇಡ, ಸುಮ್ಮನೆ ಏನಕ್ಕೆ ಸಮಸ್ಯೆ ಅಂತ ಅನ್ನೋರು. ಇರಲಿ ನೋಡೋಣ, 10 ರೂಪಾಯಿ ಅಲ್ವಾ ಕಟ್ಟೋದು, ಇರಲಿ ಸೇರ್ಕೊಳ್ತೀನಿ ಇರಿ ಬಿಡ್ರಿ ಅಂತ ಅಂದೆ. ಈಗ ಏನೇ ಆದ್ರೂ ಅದಕ್ಕೆ ಸೇರ್ಕೊಂಡ್ಮೇಲೆ ನನಗೆ ತುಂಬ ಅಭಿವೃದ್ಧಿ ಆಗಿದೆ. ಇದ್ರ ತುಂಬ ಧರ್ಮಸ್ಥಳ ಸಂಘದಿಂದ ತುಂಬ ಬೆಳೆದಿದ್ದೀನಿ. ಇದರಿಂದ ನನ್ನ ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿ ನನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಅಂದರೆ ನಾನು ಅವರು ಚಿರಋಣಿ ಆಗಿರ್ತೀನಿ ಆವತ್ತೂ. ಅದರಿಂದ ನಾನೀಗ ಟೈಲರಿಂಗ್ ಕಲ್ತ ಮೇಲೆ ನನ್ನ ಸಮಸ್ಯೆನ ನಮ್ಮ ಮನೆಯಲ್ಲಾಗಿ ಯಾವುದಕ್ಕೂ 1 ರೂಪಾಯಿ ಏನೂ ಕೇಳ್ದಂಗೆ ನನ್ನ ಕಷ್ಟಗಳನ್ನು ನಾನು ನಿಭಾಯಿಸ್ಕೊಂಡು ಈ ಸಂಘದಲ್ಲಿ ಏನೇ ಖರ್ಚು ಬಂದರೂ ನಾನು ಸ್ವಯಾರ್ಜಿತ ನನ್ನ ಮನಸ್ಫೂರ್ತಿ ನನ್ನ ಕೈ ಎತ್ತಿ ಕೊಡೋಷ್ಟು ಮಂಜುನಾಥ ಸ್ವಾಮಿ ನನಗೆ ಕರುಣಿಸಿದ್ದಾರೆ. ಇದರಿಂದ ನಾನು 4 ಜನಕ್ಕೆ ನಾನು ಕಲ್ತಂಥ ತರಬೇತಿಯಲ್ಲಿ 4 ಜನಕ್ಕೆ ನನ್ನಿಂದ ಸಂಘದಿಂದ ಕಲ್ತಿದ್ದೀನಿ. ಇದರಿಂದ ಒಂದು ಒಳ್ಳೆಯ ಉದ್ದೇಶ ಆಗಬೇಕು, ಎಲ್ಲರಿಗೂ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಾನು 4 ಜನಕ್ಕೆ ತಿಂಗಳಲ್ಲಿ ನನ್ನ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 3 ಅವರ್ ಟೈಮ್ ಸಿಗುತ್ತೆ ನನಗಷ್ಟೇ. ಅದರಲ್ಲಿ ನಾನು ಟೈಲರಿಂಗ್ ಟ್ರೈನಿಂಗ್ ಕೊಡ್ತಾ ಹೋಗ್ತಿದ್ದೀನಿ. ಅದರಿಂದ ನಾನು ಸಂಘದಲ್ಲಿ ಉಳಿತಾಯ ಮಾಡೋದ್ರಿಂದ, ಸಂಘದ ಉಳಿತಾಯದ್ರಿಂದ ಹಿಡಿದು ನಾನು ಮತ್ತು RD ಕಟ್ಕೊಂಡು ಹೋಗ್ತಿದ್ದೀನಿ, ಉಳಿತಾಯ ಮಾಡ್ತಿದ್ದೀನಿ. ಸಂಘದಲ್ಲಿ ಬ್ಯಾಂಕಲ್ಲಿ ಹಣ ಉಳಿತಾಯ ಮಾಡ್ತಿದ್ದೀನಿ. ನನ್ನ ಮಗನಿಗೆ ಎಜುಕೇಷನಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೀನಿ. ನನ್ನ ಸ್ವಂತ ಖರ್ಚುಗಳನ್ನೆಲ್ಲ ಇದರಿಂದ ನಿಭಾಯಿಸ್ಕೊಂಡು ಹೋಗ್ತಿದ್ದೀನಿ.
ನಾನು ಇಷ್ಟು ಮಾತಾಡ್ತಿದ್ದೀನಿ ಇವತ್ತು ಧೈರ್ಯವಾಗಿ ಅಂತಂದರೆ ನನ್ನ ಜ್ಞಾನ ವಿಕಾಸದಿಂದ ನಾನು ಧೈರ್ಯವಾಗಿ ಮಾತಾಡೋಕ್ಕೆ ನನಗೆ ಅನುಕೂಲ ಆಯಿತು. ಇಲ್ಲಿ ಬಂದು ನಾನು ಮೊದಲು ಹೆದರ್ತಿದ್ದೆ, ಯಾವ ಥರ ಮಾತಾಡೋದು, ಭಯ ಆಗಿದೆ, ಇಷ್ಟೋ ಜನದಿದ್ರಿಗೆ ನಾನು ಹೆಂಗೆ ಮಾತಾಡೋದು ಅಂತ ಅಂದ್ಕೊತಿದ್ದೆ. ನನಗಿಲ್ಲಿ ಸಿಕ್ಕಿದ ಮಾಹಿತಿ ಪ್ರಕಾರ ನಾನು ತುಂಬ ಧೈರ್ಯವಾಗಿ ಮಾತಾಡೋಂಥದ್ದನ್ನು ಕಲ್ತಿದ್ದೀನಿ. ಮತ್ತು ನನಗೆ ಮನೇಲಿ ಇದ್ದು ತುಂಬ ಟೆನ್ಷನ್ ಇರ್ತಿತ್ತು, ಬೇಜಾರು ಇರ್ತಿತ್ತು. ಆ ನೋವುಗಳು, ಕೆಲವೊಂದು ನೋವು ಸಮಸ್ಯೆ ತುಂಬ ಇರ್ತಿತ್ತು. ನಾನು ಯಾರ ಹತ್ರನೂ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಸಂಘಕ್ಕೆ ಸೇರಿ ಜ್ಞಾನ ವಿಕಾಸ ಮೀಟಿಂಗ್ ಮಾಡ್ತಾ ನನ್ನ ಸಮಸ್ಯೆಗಳನ್ನು ನಾನೇ ನಿಭಾಯಿಸ್ಕೊಂಡು ನಾನು ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನು ಕಲ್ತಿದ್ದೀನಿ. ಜ್ಞಾನ ವಿಕಾಸದಿಂದ ತುಂಬ ಕಾನೂನು ಬಗ್ಗೆ ಇರ್ಬೋದು, ಉಳಿತಾಯದ ಬಗ್ಗೆ ಇರ್ಬೋದು, ಸಾಲದ ಬಗ್ಗೆ ಇರ್ಬೋದು, ಮತ್ತು ನಮಗೆ ಗೊತ್ತಿಲ್ಲದೆ ಇರೋ ವಿಷಯ, ನಮ್ಮ ಸ್ವಂತಕ್ಕೆ ಸಂಬಂಧಪಟ್ಟ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನೆಲ್ಲ ನಾವು ಜ್ಞಾನ ವಿಕಾಸದ ಮೀಟಿಂಗಿಂದ ನಾವು ತಿಳ್ಕೊಂಡಿರ್ತೀವಿ. ಎಷ್ಟೋ ವಿಷಯಗಳು ನಮಗೆ ಗೊತ್ತಿರೋದೇ ಇಲ್ಲ, ಮನೇಲಿ ಕೂತು ನಮಗೇನು ಗೊತ್ತಿರಲಿಲ್ಲ. ಜ್ಞಾನ ವಿಕಾಸದಿಂದ ಮಾಹಿತಿ ತಗೊಂಡು ತುಂಬ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದರೆ ನಾವು ಯಾವತ್ತೂ ಧರ್ಮಸ್ಥಳ ಸಂಘದ ಮಂಜುನಾಥ ಸ್ವಾಮಿಗೆ ಋಣಿಯಾಗಿರೋದಕ್ಕೆ ತುಂಬ ಅದೃಷ್ಟ ಮಾಡಿದ್ದೀವಿ. ಹೀಗೆ ಹೊಸತನಕ್ಕೆ ತಮ್ಮನ್ನ ತೆರೆದುಕೊಂಡು ತಾವು ಆರ್ಥಿಕವಾಗಿ ಸದೃಢರಾಗುವ ಮೂಲಕ ಕೇಂದ್ರದ ಅಭಿವೃದ್ಧಿಗೆ ಒತ್ತು ನೀಡುತ್ತಿರುವ ಶ್ರೀ ಕೆಂಪಮ್ಮ ದೇವಿ ಕೇಂದ್ರದ ಸದಸ್ಯರ ಕಲಿಯುವ ಮತ್ತು ದುಡಿಯುವ ಉತ್ಸಾಹ ಇತರ ಜ್ಞಾನ ವಿಕಾಸ ಸದಸ್ಯರಿಗೆ ಎಲ್ಲ ಕಾಲದಲ್ಲಿಯೂ ಮಾದರಿ ಎನಿಸಬಲ್ಲ ವಿಷಯ.